ಇನ್ನ ಕಣ್ಣ ಭಾಗದಲ್ಲಿ ಕಪ್ಪು ಕಪ್ಪು ಕಲೆ ಒಂದೊಂದು ಡಾಟ್ ಕಲೆ ಬಂದಿರುತ್ತೆ, ಪ್ಲಸ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ಕಿನ್ ಸ್ವಲ್ಪ ಸ್ವಲ್ಪ ಬಂದಿರುತ್ತೆ. ಅದನ್ನ ಅಲ್ಲೂ ಇರುತ್ತೆ ಮತ್ತೆ ಕತ್ತ ಹತ್ರ ಇರುತ್ತೆ, ಕೆಲವು ಕಂಕಳ ಹತ್ರ ಇರುತ್ತೆ. ಸೊ ಅದಕ್ಕೆ ನಾವು ಸ್ಕಿನ್ ಟ್ಯಾಗ್ಸ್ ಅಂತೀವಿ. ಸೊ ಆಗ್ಲೇ ನಾನು ಹೇಳ್ದಲ್ಲ ಡಿ ಪಿ ಎನ್ ಸ್ವಲ್ಪ ಉದ್ದ ಬೆಳೆದ್ರೆ ಅದರದ್ದು ಸ್ಕಿನ್ ಟ್ಯಾಗ್ಸ್ ಆಗುತ್ತೆ. ಸೊ ಅದನ್ನು ಟ್ರೀಟ್ ಮಾಡೋದು ಬಹಳ ಸುಲಭ. ಬಟ್ ಮನೇಲಿ ಎಂತ ಆಸಿಡ್ ತಗೊಂಡು ಅದ್ ಹಚ್ಚೋದು, ಕೆಲವು ಸಲ ಗಾರ್ಲಿಕ್ದು ಪೇಸ್ಟ್ ಹಾಕ್ತಾರೆ, ಮನೆ ಮದ್ದು ಮಾಡ್ತಾರೆ. ಅದು ಬರ್ನ್ ಆಗಿ ಅಲ್ಲಿ ಗಾಯ ಆಗಿ ಸ್ಕಾರ್ ಆಗೋ ಚಾನ್ಸ್ ಇರುತ್ತೆ. ಯುವರ್ ಸ್ಕಿನ್ ಅದಕ್ಕೆ ಏನಕ್ಕೆ ರಿಸ್ಕ್ ತಗೋಬೇಕು? ಸೊ ಡರ್ಮಟೊಲಾಜಿಸ್ಟ್ ಹತ್ರ ಹೋದ್ರೆ ನಾವು ಒಂದು ಕ್ರೀಮ್ ಹಾಕ್ತಿವಿ, ಅದು ಮರಗಟ್ಟಕ್ಕೆ. ಆಮೇಲೆ ಒಂದು ಟೈನಿ ನೀಡಲ್ ಇರುತ್ತೆ, ಅದರಿಂದ ಒಂದು ಚೂರು ಇಟ್ರೆ ಆ ಸ್ಕಿನ್ ಮೆಲ್ಟ್ ಆಗಿ ಗಾಯ ವಾಸಿ ಆಗುತ್ತೆ. ಸೊ ಅವಾಗ ನೀವು ಏನು ಕೇರ್ ತಗೋಬೇಕು? ಒಂದು ಮೈಲ್ಡ್ ಆಗಿರೋದು ಫೇಸ್ ವಾಶಲ್ಲಿ ಮುಖ ತೊಳ್ಕೊಂಡು ನಾವು ಒಂದು ಸ್ಕಿನ್ ರಿಪೇರ್ ಕ್ರೀಮ್ನ ಕೊಡ್ತೀವಿ, ಅದು ಹಚ್ಕೊಂಡ್ರೆ ಅಷ್ಟೇ. ಸೊ ಅವಾಗ ಸ್ಕಿನ್ ಹೀಲ್ ಆಗುತ್ತೆ, ಚೆನ್ನಾಗಾಗುತ್ತೆ. ಮತ್ತೆ ಈಗೆಲ್ಲ ಕಡೆ ಆಂಟಿ ಏಜಿನಿಂಗ್ ಅಂತಿದಾರಲ್ಲ ಮೇಡಮ್, ಏನಿದು ಆಂಟಿ ಏಜಿನಿಂಗ್ ಟ್ರೀಟ್ಮೆಂಟ್? ಆಂಟಿ ಏಜಿಂಗ್ ಅಂದ್ರೆ ಏನು? ವಯಸ್ಸಾದ್ರೆ ಏನಾಗತ್ತೆ, ನಮ್ದೇನು ನಾವು ಒಂದ್ ಏಜ್ ವರ್ಗು ಎಲ್ಲ ಬೆಳ್ಕೊಂಡು ಹೋಗ್ತೀವಿ. ಏಜ್ ಆದ್ರೆ ಬೆಳೆಯೋದೆಲ್ಲ ಪ್ರೊಸೆಸ್ ಸ್ಟಾಪ್ ಅಂಡ್ ಡಿಕ್ಲೈನ್ ಶುರು ಆಗುತ್ತೆ. ಸೊ ಸ್ಕಿನ್ ಅಲ್ಲಿ ಏನಾಗುತ್ತೆ, ಕೊಲಾಜನ್ ಕೇಳಿರ್ತೀರಲ್ಲ, ಕೊಲಾಜನ್ ಅಂದ್ರೆ ಹೆಂಗ್ ಗೊತ್ತಾ? ಇಟ್ಗೆ ಮಧ್ಯದಲ್ಲಿ ಸಿಮೆಂಟ್ ಹೆಂಗೆ, ಅದೇ ಕೊಲಾಜನ್ ನಮ್ ಸ್ಕಿನ್ ನ ನೀಟಾಗಿ ಇಟ್ಕೊಂಡಿರುತ್ತೆ. ಸೊ ಆ ಸಿಮೆಂಟ್ ಹೋಯ್ತು ಅಂದ್ರೆ ಎಲ್ಲ ಕೆಳಗ್ ಬರಕ್ ಶುರು ಆಗತ್ತಾ, ಮತ್ತೆ ಫೈನ್ ಲೈನ್ಸ್, ರಿಂಕಲ್ಸ್ ಅದೆಲ್ಲ ಶುರು ಆಗತ್ತೆ. ಸೊ ಆ ಪ್ರಾಸೆಸ್ನ ತಡೆಯೋದಂದ್ರೆ ಆಂಟಿ ಏಜಿಂಗ್. ಸೊ ಆಂಟಿ ಏಜಿಂಗ್ ಅಂದ್ರೆ ಆ ಸ್ಕಿನ್ ಸ್ಯಾಗ್ನ ತಡೆಯೋದು, ಪಿಗ್ಮೆಂಟೇಷನ್ನ ಸರಿ ಮಾಡೋದು, ಮತ್ತೆ ಫೈನ್ ಲೈನ್ಸ್ ರಿಂಕಲ್ಸ್ನ ಸ್ಟಾಪ್ ಮಾಡೋದು ಅಥವಾ ಇಂಪ್ರೂವ್ ಮಾಡೋದು. ದಟ್ ಈಸ್ ಆಂಟಿ ಏಜಿಂಗ್.